ಹಾಯ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ನಮ್ಮ ಯೂಟ್ಯೂಬ್ ಚಾನಲ್. ಏನು ತೆಗಿತಿದ್ದಂಗೆ ಹಾಗಲಕಾಯಿದು ಇದು ತೋರಿಸ್ತಿದ್ದಾರಲ್ಲ ಅಂತ ನೋಡ್ತಿದ್ದೀರಾ? ಹಾಗಲಕಾಯಿ ಗೊಜ್ಜು ಮಾಡ್ತಾ ಇದ್ದೀನಿ ನಮ್ಮ ಮನೇಲಿ. ನೋಡಿ, ಆಗಲೇ ತೆಗಿಬೇಕಾಗಿತ್ತು, ಆದರೆ ಆಗಲಿಲ್ಲ. ಹೆಂಗೆ ಮಾಡ್ತೀನಿ ಅಂತ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಈರುಳ್ಳಿ ಸ್ವಲ್ಪ ಬಾಡಿದ್ಮೇಲೆ ಟೊಮೊಟೊ ಹಾಕಬೇಕು. ಈರುಳ್ಳಿ ಇನ್ನೂ ಒಂಚೂರು ಬಾಡಬೇಕು. ಹಾಗಲಕಾಯಿ ಉರಿಯೋಕ್ಕೆ ಯಾವ ಎಣ್ಣೆ ತಗೊಂಡಿದ್ನೋ ಅದೇ ಎಣ್ಣೆಲೇ ಇದನ್ನು ಕೂಡ ಉರಿತಿರೋದು. ಎಷ್ಟೋ ಎಣ್ಣೆ ಆ್ಯಡ್ ಮಾಡ್ಕೊಂಡಿಲ್ಲ, ಯಾಕಂದರೆ ಇದರಲ್ಲೇ ಎಣ್ಣೆ ಇರುತ್ತೆ. ನೋಡಿ, ಎಣ್ಣೆ ಇರುತ್ತೆ. ಇಷ್ಟು ಡ್ರೈಯಾಗಿ ಹುರ್ಕತ್ತು ಅಂದರೆ ಸ್ವಲ್ಪ ನಿಮಗೆ ಕಹಿ ಬರೋದು ಕಮ್ಮಿ ಆಗುತ್ತೆ. ನೋಡಿ, ಈರುಳ್ಳಿ ಬಾಡಿದೆ. ಟೊಮೊಟೊ ಹಾಕ್ತಾ ಇದ್ದೀನಿ. ಟೊಮೊಟೊ ಬಾಡಿಸ್ಕೊಳ್ಳೋದು. ಎಲ್ಲರೂ ಒಂದೊಂದು ಥರ ಡಿಫ್ರೆಂಟಾಗಿ ಮಾಡ್ತಾರೆ, ಆದರೆ ನನಗೆ ಗೊತ್ತಿರೋದು ಯಾಕಂದರೆ ಇದು ತಕ್ಷಣಕ್ಕೂ ಆಗುತ್ತೆ, ದಿಢೀರಂತ ಆಗುತ್ತೆ. ಅದಕ್ಕೋಸ್ಕರ ನಾನು ಹಿಂಗೆ ಮಾಡೋದು ಯಾವಾಗಲೂ. ಬೇರೆ ಬೇರೆ ಇಂಟರ್ನೇಷನ್ ಏನೂ ಹಾಕಲ್ಲ, ದಿಢೀರಂತ ನನ್ನ ಕಡೆ ಈಸಿಯಾಗಿರುತ್ತೆ. ಅದಕ್ಕೆ ಹಿಂಗೆ ಮಾಡ್ತೀನಿ. ಇಲ್ಲಿ ಟೊಮೊಟೊ ಫುಲ್ಲು ಅದು ಮೆತ್ತ ಆಗಲಿ, ಬಾಡಲಿ ಚೆನ್ನಾಗಿ. ಇದನ್ನ ಎಣ್ಣೆಲಿ ಫ್ರೈ ಮಾಡಿರೋದನ್ನ ಹಿಂಗೆ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಸಿಹಿನೇ ಹೊಡಿಯೋಲ್ಲ. ನಾನು ತಿಂದಿದ್ದೀನಿ. ನೀವು ಬೇಕಂದರೆ ಎಣ್ಣೆ ಮಾಮೂಲಿ ಕಾಫಿ ಟೀ ಕೂಡ ಹಿಂಗೆ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇದಕ್ಕೊಂಚೂರು ಪೆಪ್ಪರ್ ಪುಡಿ, ಖಾರದ ಪುಡಿ ಮಿಕ್ಸ್ ಮಾಡಿಬಿಟ್ಟು ಕೂಡ ಹಂಗೆ ತಿನ್ಬೋದು. ಸ್ವಲ್ಪನೂ ಕಹಿ ಇರಲ್ಲ. ನೋಡಿ, ಟೊಮೊಟೊ ಬಾಡಿದೆ. ನೋಡಿ, ನೋಡ್ಬೋದು ಟೊಮೊಟೊ ಬಾಡಿದೆ. ಈಗ ಇದನ್ನ ಹಾಕೋಣ. ಹುಳಿ ಅಂಶ ಸ್ವಲ್ಪ ಅದಕ್ಕೆ ಹಿಡಿಬೇಕಲ್ಲ, ಅದರಿಂದ ಇದನ್ನ ಹಾಕ್ತಿದ್ದೀನಿ. ಈಗ ಇನ್ನೂ ರುಚಿ ಹಾಕಿಲ್ಲ, ರುಚಿ ಹಾಕ್ತೀನಿ. ನೋಡಿ, ಇದೆಲ್ಲ ಮಿಕ್ಸ್ ಆಗಿದೆ. ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಚೂರು ಬೆಲ್ಲ. ಬೆಲ್ಲ ಏನಕ್ಕೆ ಬಳಸೋದು ಅಂತಂದರೆ ಮಕ್ಕಳು ತಿನ್ನಬೇಕಲ್ಲ, ಅದರಿಂದ ಸ್ವಲ್ಪ ಬೆಲ್ಲ ಹಾಕ್ತೀನಿ ನಾನು. ಯಾವಾಗಲೂ ಅಷ್ಟೇ ಸ್ವಲ್ಪ ಬೆಲ್ಲ ಹಾಕ್ತೀನಿ ನಾನಂತೂ. ನಿಮ್ಗೇನಾದ್ರು ಇಷ್ಟ ಆಗಲಿಲ್ಲ ಅಂದರೆ ಅದನ್ನ ಹಾಕೋಕ್ಕೆ ಹೋಗಬೇಡಿ. ಸ್ವಲ್ಪ ಎಲ್ಲ ಮಿಕ್ಸ್ ಆಗಿದೆ, ನೋಡ್ಬೋದು ನೀವು. ಆಲ್ಮೋಸ್ಟ್ ಇದು ಸೆಟ್ ಆಗಿದೆ. ನಾನು ಮನೆ ಖಾರದ ಪುಡಿನೇ ಬಳಸೋದು, ನಮ್ಮ ಮನೇಲಿ ಮಾಡಿರೋದೆ. ಇದಕ್ಕೇನು ಬೇರೆ ಬೇರೆ ಥರ ಏನೂ ಹಾಕಲ್ಲ ಖಾರದ ಪುಡಿ. ನಾನು ಮನೆಯದೇ ಖಾರದ ಪುಡಿ ಯೂಸ್ ಮಾಡೋದು. ಸ್ವಲ್ಪ ಲೈಟಾಗಿ ಹಾಕೊಳ್ಳೋದು, ಯಾಕಂದರೆ ಮೆಣಸಿನ್ಕಾಯಿ ಹಾಕಿದ್ದೀನಲ್ವಾ. ಖಾರ ಹೆಚ್ಚಾಗಬೇಕು ಅಂದವರು ನೀವು ಜಾಸ್ತಿ ಹಾಕ್ಕೊಳ್ಳಿ. ನಿಮಗೆ ಲಿಮಿಟೇಷನಲ್ಲಿ ಸಾಕು.